ಸಿಂದಗಿ ನಗರದಲ್ಲಿದ್ದೀವಿ. ಮಾರ್ಮಿಕವಾಗಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಏನು ಬಹುತೇಕವಾಗಿ ಖಾಸಗಿ ಶಾಲೆಗಳು ತಲೆ ಎತ್ಕೊಂಡಿರ್ತಾವ. ಖಾಸಗಿ ಶಾಲೆಗಳ ಸಲುವಾಗಿ ಇವತ್ತು ರಾಜಕಾರಣಿಗಳು ತಮ್ಮ ಹೆಸರಿನ ಮೇಲೆ, ತಮ್ಮ ಹೆಂಡತಿ ಹೆಸರ ಮೇಲೆ, ಬಂಧುಗಳ ಹೆಸರ ಮೇಲೆ, ಅವರ ಲವರ್ಗಳ ಹೆಸರ ಮೇಲೆ ಇವತ್ತು ಖಾಸಗಿ ಶಾಲೆಗಳನ್ನ ತೆಗೆದು ಲಕ್ಷಾಂತರ ರೂಪಾಯಿನ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಬಡವರ ಕಡೆಯಿಂದ. ಹಾಗಾಗಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ. ಬಂಧುಗಳೇ, ಇವತ್ತು ನಾವು ಏನು ಸಿಂದಗಿ ನಗರದಲ್ಲಿದ್ದೀವಿ. ಮಾರ್ಮಿಕವಾಗಿ ಇಡೀ ವಿಜಯಪುರ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಏನು ಬಹುತೇಕವಾಗಿ ಖಾಸಗಿ ಶಾಲೆಗಳು ತಲೆ ಎತ್ಕೊಂಡಿರ್ತಾವ. ಖಾಸಗಿ ಶಾಲೆಗಳ ಸಲುವಾಗಿ ಇವತ್ತು ರಾಜಕಾರಣಿಗಳು ತಮ್ಮ ಹೆಸರಿನ ಮೇಲೆ, ತಮ್ಮ ಹೆಂಡತಿ ಹೆಸರ ಮೇಲೆ, ಬಂಧುಗಳ ಹೆಸರ ಮೇಲೆ, ಅವರ ಲವರ್ಗಳ ಹೆಸರ ಮೇಲೆ ಇವತ್ತು ಖಾಸಗಿ ಶಾಲೆಗಳನ್ನ ತೆಗೆದು ಲಕ್ಷಾಂತರ ರೂಪಾಯಿನ ಹಣವನ್ನು ವಸೂಲಿ ಮಾಡ್ತಿದ್ದಾರೆ ಬಡವರ ಕಡೆಯಿಂದ. ಹಾಗಾಗಿ ಖಾಸಗಿ ಶಾಲೆಗಳು ಇವತ್ತು ಯಾರು ಅದಾವಂದ್ರೆ ಎಲ್ಲ ರಾಜಕಾರಣಿಗಳು ಇದಾವ. ಹಾಗಾಗಿ ಇದು ಇವತ್ತು ಸರ್ಕಾರಿ ಶಾಲೆಗಳು ರಾಜ್ಯ ಸರ್ಕಾರವೇ ಮುಚ್ಚುವಂತ ಯೋಜನೆಗಳನ್ನ ಮಾಡ್ತಾ ಇದೆ. ಹಾಗಾಗಿ ಇವತ್ತು ನಾವು ಸಿಂದಗಿಯಲ್ಲಿ ಮಾರ್ಮಿಕವಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ. KRS ಪಕ್ಷ ಇವತ್ತು ಕರ್ನಾಟಕದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ ಮಾಡುವುದರ ಮೂಲಕ ಇವತ್ತು ದುಡಿತಕ್ಕಂತ ವರ್ಗದವರು, ಕಾರ್ಮಿಕ ವರ್ಗದವರು, ಕಾಯಿಪಲ್ಯ ಮಾಡ್ತಕ್ಕಂಥ ತಾಯಂದಿರು, ಆಟೋ ನಡೆಸುವಂತ ಜನ, ಇವತ್ತು ಫ್ಯಾಕ್ಟರಿ ನಡೆಸುವಂತ ಜನ, ಅತ್ಯಂತ ಬಡ ಜನರು ಇವತ್ತು ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸರೆ. ಸರ್ಕಾರಿ ಶಾಲೆಯಲ್ಲಿ ಇವತ್ತು ಯಾವೊಂದು ಅದರ ಸೌಲಭ್ಯಗಳಿಲ್ಲ. ಅಲ್ಲಿ ಶಿಕ್ಷಕರು ಸರಿಯಾಗಿ ಬರಲ್ಲ, ಪಠ್ಯಪುಸ್ತಕಗಳು ಸರಿಯಾಗಿ ಒದಗಿಸುವುದಿಲ್ಲ, ಕಟ್ಟಡಗಳು ಸರಿಯಾಗಿರುವುದಿಲ್ಲ. ಇವತ್ತೇನಪ್ಪ, ಅಲ್ಲಿ ನಾವು ಇಲ್ಲಿ ಒಂದು 2-3 ಶಾಲೆಗಳಿದ್ದಾವೆ, ಸರ್ಕಾರಿ ಶಾಲೆಗಳು, ಅಲ್ಲೆಲ್ಲ ಹಂದಿಗಳು ತಿರುಗಾಡ್ತಾವ. ಅಂತ ಶಾಲೆಗಳನ್ನ ಉಳಿಸುವ ಕೆಲಸವನ್ನ ಇಲ್ಲಿರ್ತಕ್ಕಂಥ PO ಆಗಲಿ, ಇಲ್ಲಿರ್ತಕ್ಕಂಥ ಮಾನ್ಯ MLAಗಳಾಗ್ಲಿ, ಇಲ್ಲಿರ್ತಕ್ಕಂಥ ಈ ಜಿಲ್ಲೆ ವಿಜಯಪುರ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾಗ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ. ಇವತ್ತು KRS ಪಕ್ಷ ಇದ್ರ ಬಗ್ಗೆ ಧ್ವನಿ ಎತ್ತಾ ಇದೆ. ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ಅವರ ಸ್ವಂತ ಶಾಲೆಗಳಿದಾವೆ, ಅವರ ಶಾಲೆ ಉಳಿಬೇಕು ಅಂತೇಳಿ. ಹೀಗಾಗಿ ಇವತ್ತು ರಾಜ್ಯದಲ್ಲಿ ಬಹುತೇಕ ಎಲ್ಲ ರಾಜಕಾರಣಿಗಳ ಶಾಲೆಗಳಿದ್ದಾವೆ. ಅವೇ ಶಾಲೆಗಳಿಗೆ ಅವರು ಮಾನ್ಯತೆಯನ್ನು ನವೀಕರಣ ಮಾಡ್ಕೊಳ್ತಾರೆ. ಅವು ಅನುದಾನಿತ ಶಾಲೆಗಳಾಗ್ತವೆ. ಅನುದಾನಿತ ಶಾಲೆಗಳಾದ ಮೇಲೆ ಅದೇ ಅನುದಾನಿತ ಶಾಲೆಗಳಿಗೆ ತಮ್ಮದೇ ಸರ್ಕಾರ ಬಂದಾಗ ಕೋಟ್ಯಾಂತರ ರೂಪಾಯಿ ಬಿಲ್ಡಿಂಗ್ ಆಗಿ ಬಿಡುಗಡೆ ಮಾಡ್ಕೊಳ್ತಾರೆ. ಒಳಗಿರುವ ಶಿಕ್ಷಕರು ಯಾರಂದ್ರೆ, ಶಿಕ್ಷಕರಿಗೆ ಪಗಾರ ಯಾರು ಕೊಡಬೇಕಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಇವತ್ತು ಸಂಬಳವನ್ನು ಕೊಡಬೇಕು. ಬಿಲ್ಡಿಂಗ್ ಮಾತ್ರ ನಮ್ಮ ತೆರಿಗೆ ಹಣದಲ್ಲಿ ಬಿಲ್ಡಿಂಗ್ ಆಗಬೇಕು. ಆದರೆ ಫಂಡಿಂಗ್ ಮಾತ್ರ ಎಲ್ಲವೂ ಸದ್ಯಕ್ಕೆ ಇವತ್ತು ಜನರಿಂದ ವಸೂಲಿ ಮಾಡ್ತಾರೆ. ಹಾಗಾಗಿ ಇವತ್ತು ಸರ್ಕಾರಿ ಶಾಲೆ ಉಳಿಬೇಕು. ಇವತ್ತು ಸಿಂದಗಿ ಭಾಗದಲ್ಲಿ ಸಾಕಷ್ಟು, ಸಿಂದಗಿ ದೇವರುಪುರಿ ಆಗಲಿ, ತಾಳಿಕೋಟೆ ಆಗಲಿ, ಆಲ್ಮೇಲ್ ಭಾಗದಲ್ಲಿ ಇವತ್ತು ಖಾಸಗಿ ಶಾಲೆಗಳು ತಲೆ ಎತ್ತುಕೊಂಡ 1 ಲಕ್ಷ 1.5 ಲಕ್ಷ ವಸೂಲಿ ಮಾಡ್ತಾರೆ. ಹಾಗಾದ್ರೆ ನಾವು ಯಾಕೆ ಇಲ್ಲಿ BO ಅಧಿಕಾರಿಗಳಲ್ಲಿ DDPಗಳನ್ನ ಆಗಿ ಯಾಕೆ ನೇಮಕ ಮಾಡ್ಕೊಂಡಿವಿ ಅನ್ನೋಂಥ ವಿಚಾರ. ಕನ್ನಡ ಶಾಲೆ ಉಳಿಸಿರಿ, ಕನ್ನಡ ಶಾಲೆ